ಹರೇ ಕೃಷ್ಣ. ನಾನು ಎನ್ ಭಾರತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಬಲ್ಗಾಲಿಟ್ಟು ಒಳಗೆ ಬರ್ರಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸ್ಕ್ರೀನಲ್ಲಿ ಬರ್ತಿರೋದು ನಮ್ಮೂರಲ್ಲಿ ನಡೆದಿರೋ ಮೊಹರಂ ವಿಡಿಯೋ. ಮೊಹರಂ ಆಚರಣೆ ಮಾಡೋದು ನೀವೆಲ್ಲರೂ ನೋಡಿರ್ತೀವಿ. ಬಟ್ ಯಾಕೆ ಆಚರಿಸ್ತಾರೆ ಅಂತ ಕೆಲವೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಬನ್ನಿ ಇವತ್ತು ಶಾರ್ಟಾಗಿ ತಿಳ್ಕೊಳ್ಳೋಣ ಯಾಕೆ ಆಚರಿಸ್ತಾರೆ ಅಂತ. ಇಸ್ಲಾಂ ಕ್ಯಾಲೆಂಡರ್ ಪ್ರಕಾರ ಮೊಹರಂ ತಿಂಗಳಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಮತ್ತು ಅವ್ರ ಧರ್ಮದಲ್ಲಿ ಬರೋ ಪವಿತ್ರ 4 ತಿಂಗಳುಗಳಲ್ಲಿ ಇದು ಒಂದು ಕೂಡ. ಮೊಹರಂ ಪದದ ಅರ್ಥ ನಿಷಿದ್ಧ ಅಂತ. ಇದನ್ನು ಫಿರರ್ ಹಬ್ಬ ಮತ್ತು ಆಲಾಲಿ ಹಬ್ಬ ಅಂತಲೂ ಕರೀತಾರೆ. ಇದು ಒಂದು ಸಂತೋಷದ ಹಬ್ಬ ಅಲ್ಲ. ಮುಸ್ಲಿಮರು ಅವ್ರ ಪೂರ್ವಜರ ತ್ಯಾಗ ಮತ್ತು ಬಲಿದಾನದ ಸ್ಮರಣೆಗೆ ಈ ಹಬ್ಬ ಆಚರಿಸ್ತಾರೆ. ಇಸ್ಲಾಂ ಧರ್ಮದಲ್ಲಿ 2 ಪಂಗಡ ಬರುತ್ತೆ, ಸುನ್ನಿ ಮತ್ತು ಶಿಯಾ ಅಂಥೇಳಿ. ಅವ್ರವ್ರ ಓನ್ ವೇಸಲ್ಲಿ ಅವರು ಈ ಹಬ್ಬನ ಆಚರಣೆ ಮಾಡ್ತಾರೆ. ಮೊಹರಂನ ಯಾಕೆ ಆಚರಿಸ್ತಾರೆ? ಕರ್ಬಲಾ ಅನ್ನೋ ಮರುಭೂಮಿಯಲ್ಲಿ ತುಮುಲ್ ಅನ್ನೋ ಯುದ್ಧದಲ್ಲಿ ಹುಸೇನ್ರವ್ರನ್ನ ಕೊಲ್ಲಲಾಗುತ್ತೆ ಮತ್ತು ಪ್ರವಾದಿಯವರ ಕುಟುಂಬದ ಬಲಿದಾನದ ನೆನಪಿಗಾಗಿ ಈ ಹಬ್ಬನ ಆಚರಿಸ್ತಾರೆ. ಇದು ಶಾಂತಿ ಮತ್ತು ಧರ್ಮಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡ ಹಸನ್ ಮತ್ತು ಹುಸೇನ್ ಅವರ ಪುಣ್ಯ ಸ್ಮರಣೆಗಾಗಿ ಈ ಹಬ್ಬನ ಆಚರಿಸ್ತಾರೆ. ಈ ಹಸನ್ ಮತ್ತು ಹುಸೇನ್ ಅನ್ನೋರು ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಕ್ಕಳಾಗಿರ್ತಾರೆ. ಮೊಹಮ್ಮದ್ ಅವರ ಮಗಳಾದ ಬೀಬಿ ಫಾತಿಮಾ ಅವ್ರನ್ನ ಹಜರತ್ ಅಲಿ ಅನ್ನೋರು ವಿವಾಹವಾಗಿರ್ತಾರೆ. ಈ ದಂಪತಿಗಳ ಮಕ್ಕಳ ಇಮಾಮ್ ಹಸೇನ್ ಮತ್ತು ಇಮಾಮ್ ಹುಸೇನ್ ಅವರಾಗಿರ್ತಾರೆ. ಕ್ರಿಸ್ತಶಕ 632ರಲ್ಲಿ ಪ್ರವಾದಿ ಮೊಹಮ್ಮದ್ರವರು ನಿಧನರಾಗ್ತಾರೆ. ತದನಂತರ ಹಜರತ್ ಅಲಿ ಅವರು 4ನೇ ಖಲೀಫರಾಗ್ತಾರೆ. ಹಜರತ್ ಅಲಿ ಅವರ ನಿಧನದ ನಂತರ ಇಮಾಮ್ ಹಸೇನ್ ಅವರು 5ನೇ ಖಲೀಫರಾಗಬೇಕಾಗಿರುತ್ತೆ. ಆದರೆ ಅಲ್ಲಿನ ಸರ್ದಾರ ಯಾಜೀದ್ ತಾನೇ ಖಲೀಫಾ ಎಂದು ಘೋಷಿಸ್ಕೊಳ್ತಾನೆ. ಆದರೆ ಯಜೀದ್ ಇಸ್ಲಾಂ ಧರ್ಮದ ತತ್ವಗಳನ್ನು ಪಾಲನೆ ಮಾಡ್ತಿರೋದಿಲ್ಲ ಮತ್ತು ಇಸ್ಲಾಂ ಧರ್ಮದ ತತ್ವಗಳನ್ನು ತನಗೆ ಬೇಕಾದ ಹಾಗೆ ಬದಲಾಯಿಸ್ಕೊಳ್ತಾ ಇರ್ತಾನೆ. ಇದಕ್ಕಾಗಿ ಹಸನ್ ಮತ್ತು ಹುಸೇನ್ ಅವರು ಯಜೀದ್ನ ಆಡಳಿತವನ್ನು ವಿರೋಧಿಸ್ತಾರೆ. ತನ್ನನ್ನು ವಿರೋಧಿಸಿದ್ದಕ್ಕಾಗಿ ಯಾಜೀದ್ ಹಸನ್ರವರ ಆಹಾರದಲ್ಲಿ ವಿಷ ಬೆರೆಸಿ ಕೊಲೆ ಮಾಡ್ತಾನೆ. ಸೋದರನ ಸಾವಿನ ನಂತರ ಹುಸೇನ್ರವರು ಕೋಪಿತಗೊಳ್ತಾರೆ. ತದನಂತರ ಯಾಜೀದ್ ಹುಸೇನ್ರವ್ರನ್ನ ಸಂಧಾನಕ್ಕಾಗಿ ಆಹ್ವಾನ ನೀಡ್ತಾನೆ. ಆದರೆ ಹುಸೇನ್ರವರು ಅವ್ರ ಜೊತೆ ಸೇರೋದಿಲ್ಲ. ಇಸ್ಲಾಂ ಧರ್ಮದ ಉಳಿವಿಕೆಗಾಗಿ ಹೋರಾಟ ಮಾಡ್ತಾರೆ. ಇದರಿಂದ ಕೋಪಗೊಂಡ ಯಜೀದ್ ಯುದ್ಧ ಸಾರ್ತಾನೆ. ಕೊನೆಗೆ ಹುಸೇನ್ರವರು ರಾಜ್ಯವನ್ನು ತೊರೆದು ತಮ್ಮ 72 ಅನುಯಾಯಿಗಳೊಂದಿಗೆ ಮೆಕ್ಕಾ ಮದೀನದತ್ತ ಪ್ರಯಾಣ ನಡೆಸ್ತಾರೆ. ಆದರೆ ಒಂದು ವೇಳೆ ನಾನು ಮೆಕ್ಕಾಗೆ ತಲುಪಿದ ಮೇಲೆ ಯಜೀದ್ ನನ್ನನ್ನು ಕೊಲ್ಲಬಹುದು. ಅಂತಹ ಪವಿತ್ರ ಕ್ಷೇತ್ರದಲ್ಲಿ ರಕ್ತಪಾತ ಆಗುವುದು ಒಳ್ಳೆಯದಲ್ಲ ಎಂದು ಅಂದುಕೊಂಡು ಕರ್ಬಲಾ ಎಂಬ ಮರುಭೂಮಿಯತ್ತ ಇಮಾಮ್ ಹುಸೇನರು ತಮ್ಮ ಮಾರ್ಗವನ್ನು ಬದಲಾಯಿಸ್ತಾರೆ. ಆದರೆ ಕರ್ಬಲಾದಲ್ಲಿ ಎದುರಾದ ಯಜೀದ್ನ ಸೈನಿಕರು ನಮ್ಮ ರಾಜ್ಯ ಹೇಳಿದಾಗೆ ಕೇಳಿದರೆ ನಿಮ್ಮನ್ನು ಜೀವಂತವಾಗಿ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವ ಬೆದರಿಕೆಗೂ ಹೆದರದ ಇಮಾಮ್ ಹುಸೇನರಿಗೆ ಕುಡಿಯಲು ನೀರನ್ನು ಸಹ ನೀಡುವುದಿಲ್ಲ. ಇದರಿಂದ ಅವರ 6 ತಿಂಗಳ ಮಗು ಸಾವನ್ನಪ್ಪುತ್ತದೆ. ಕೇವಲ 72 ಅನುಯಾಯಿಗಳನ್ನು ಹೊಂದಿದ್ದ ಹುಸೇನರು ಕುಡಿಯಲು ನೀರು ಸಹ ಇಲ್ಲದಿದ್ದರೂ ವೀರತನದಿಂದ ಹೋರಾಡ್ತಾರೆ. ಕೆಲ ದಿನಗಳ ನಂತರ ಹುಸೇನ್ರವರು ನಮಾಜ್ ಮಾಡುತ್ತಿರುವಾಗ ಮೋಸದಿಂದ ಅವರನ್ನು ಕೊಲ್ಲಲಾಗುತ್ತದೆ. ಆ ದಿನವೇ ಮೊಹರಂನ 10ನೇ ದಿನವಾಗಿರುತ್ತದೆ. ಇದನ್ನು ಅಶೂರ್ ಎಂದು ಕೂಡ ಕರೆಯುತ್ತಾರೆ. ಹೀಗೆ ಮೊಹರಂ ಆಚರಣೆ ಒಂದು ಕಣ್ಣೀರಿನ ಆಚರಣೆ ಆಗುತ್ತದೆ. ಇನ್ನು ಭಾರತದಲ್ಲಿ 14ನೇ ಶತಮಾನದಿಂದ ಮೊಹರಂನ ಆಚರಿಸ್ತಾ ಇದ್ದೀವಿ. ಭಾರತದಲ್ಲಿ ವಿವಿಧ ಕಡೆ ಬೇರೆ ಬೇರೆ ರೀತಿಯ ಆಚರಣೆ ಆಗುತ್ತೆ. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಬ್ಬಗಳಲ್ಲಿ ಮೊಹರಂ ಕೂಡ ಪ್ರಮುಖವಾದದ್ದು. ಹೆಜ್ಜೆ ಕುಣಿತ, ಮರಗಾಲು ಕುಣಿತ, ಮುಳ್ತಾ ಹೆಜ್ಜೆ ಕುಣಿತ ಮುಂತಾದ ಬೇರೆ ಪ್ರಕಾರದ ಕುಣಿತಗಳನ್ನು ಕೂಡ ಮಾಡಲಾಗ್ತದೆ. ಇನ್ನು ಅವತ್ತು ನಮ್ಮ ಮನೇಲಿ ಚೊಂಗ್ಯ ಮತ್ತು ಬಿರಂಜಿ ಅನ್ನೋ 2 ಆಹಾರ ಪದಾರ್ಥಗಳನ್ನ ಮಾಡಿದ್ರು. ಸ್ಕ್ರೀನಲ್ಲಿ ಕಾಣ್ತಿರೋದು ನಮ್ಮೂರಿನ ಎಲ್ಲ ದೇವರುಗಳು. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಏನಾದರೂ ತಪ್ಪು ಮಾಹಿತಿಯನ್ನು ಹೇಳಿದರೆ ಹೇಳಿ ತಿದ್ಕೊಳ್ಳೋಣ. ಬಾಯ್ ಗಾಯ್ಸ್. ನಿಮ್ಮೂರಲ್ಲಿ ಈ ಹಬ್ಬನ ಯಾವ ಥರ ಆಚರಿಸ್ತಾರೆ ಮತ್ತು ಈ ವಿಡಿಯೋ ಹೇಗಿತ್ತು ಮತ್ತು ನೆಕ್ಸ್ಟ್ ವಿಡಿಯೋ ಯಾವ ಥರ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.